ಈ 5 ಜಾಗಕ್ಕೆ ಬರಿಗೈಯಲ್ಲಿ ಹೋಗುವವನು ಜೀವನವಿಡೀ ಬರಿಗೈಯಲ್ಲೇ ಉಳಿದು ಬಿಡುತ್ತಾನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗೆಳೆಯರೇ, ನೀವು ನೋಡಿರಬಹುದು, ಮೊದಲಿನ ಕಾಲದಲ್ಲಿ ಜನರು ಯಾವಾಗಲೂ ತಮ್ಮ ಸಂಬಂಧಿಕರು ಅಥವಾ ಗೆಳೆಯರ ಮನೆಗೆ ಹೋಗುವಾಗ ಏನನ್ನಾದರೂ ತೆಗೆದುಕೊಂಡೇ ಹೋಗುತ್ತಿದ್ದರು. ಭಾರತೀಯ ಸಂಸ್ಕೃತಿಯ ಕೆಲವು ಸಂಪ್ರದಾಯಗಳು ಹೀಗೆ ಸುಮ್ಮನೆ ಆಚರಣೆಗೆ ಬಂದಿಲ್ಲ. ಇವುಗಳ ಹಿಂದೆ ಆಳವಾದ ರಹಸ್ಯ ಅಡಗಿರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ, ಯಾವ ಜಾಗಕ್ಕೆ ಹೋಗುವ ಮೊದಲು ಒಬ್ಬ ವ್ಯಕ್ತಿಯು ಖಾಲಿ ಕೈಯಲ್ಲಿ ಹೋಗಬಾರದು ಎಂದು. ಮೊದಲನೆಯದಾಗಿ, ದೇವಸ್ಥಾನ ಅಥವಾ ಪೂಜೆಗೆ ಹೋಗುವಾಗ ಎಂದಿಗೂ ಕೂಡ ಖಾಲಿ ಕೈಯಲ್ಲಿ ಹೋಗಬಾರದು. ದೇವಸ್ಥಾನಕ್ಕೆ ಹೋಗುವಾಗ ಏನಾದರೊಂದನ್ನು ತೆಗೆದುಕೊಂಡೇ ಹೋಗಬೇಕು. ಉದಾಹರಣೆಗೆ ಹೂವು, ಹಣ್ಣುಗಳು ಇತ್ಯಾದಿ. ಮಾನ್ಯತೆಯ ಪ್ರಕಾರ ಒಬ್ಬ ವ್ಯಕ್ತಿ ಏನನ್ನು ತೆಗೆದುಕೊಂಡು ಭಗವಂತನ ಹತ್ತಿರ ಹೋಗುತ್ತಾನೋ, ಭಗವಂತ ಅದರ ಎಷ್ಟೋ ಪಟ್ಟು ಹೆಚ್ಚನ್ನು ಮರಳಿಕೊಡುತ್ತಾನೆ. ಹಾಗೆ ಯಾರದ್ದಾದರೂ ಮನೆಯಲ್ಲಿ ಸತ್ಯನಾರಾಯಣ ಕಥೆ ಅಥವಾ ಪೂಜೆ ಇದ್ದರೆ ಖಂಡಿತ ಬರಿಗೈಯಲ್ಲಿ ಹೋಗದಿರಿ. ಯಾಕೆಂದರೆ ಬರಿಗೈಯಲ್ಲಿ ಹೋದರೆ ಬರಿಗೈಯಲ್ಲೇ ಮರಳುತ್ತೀರಿ. ಎರಡನೆಯದಾಗಿ, ಗುರುವಿನ ಹತ್ತಿರ ಹೋಗುವಾಗ. ಈ ಬ್ರಹ್ಮಾಂಡದಲ್ಲಿ ಗುರುವಿನ ಸ್ಥಾನ ಎಲ್ಲದಕ್ಕಿಂತ ಮೇಲಿನದ್ದು ಎಂದು ಹೇಳಲಾಗಿದೆ. ಗುರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾರ್ಗದರ್ಶಕ ಮತ್ತು ಪಥಪ್ರದರ್ಶಕ ಆಗಿರುತ್ತಾನೆ. ಅಂದರೆ ಜೀವನದಲ್ಲಿ ಸರಿಯಾದ ದಾರಿ ತೋರಿಸುವವನಾಗಿರುತ್ತಾನೆ. ಹಾಗಾಗಿ ಗುರುವಿಗೆ ಶ್ರದ್ಧೆ ಮತ್ತು ಗೌರವದ ಪ್ರತೀಕವಾಗಿ ಏನಾದರೂ ಉಪಹಾರವನ್ನು ತೆಗೆದುಕೊಂಡು ಹೋಗಬೇಕು. ಇದೇ ಕಾರಣದಿಂದಾಗಿಯೇ ನೂರಾರು ವರ್ಷಗಳಿಂದ ಗುರುದಕ್ಷಿಣೆಯ ಪರಂಪರೆ ನಮ್ಮ ಸಂಪ್ರದಾಯದ ಮುಖ್ಯವಾದ ಭಾಗವಾಗಿದೆ. ಮೂರನೆಯದಾಗಿ, ಪುತ್ರಿ ಅಥವಾ ಸಹೋದರಿಯ ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರದು. ಚಿಕ್ಕದಾದರೂ ಸರಿಯೇ ಏನಾದರೊಂದನ್ನು ತೆಗೆದುಕೊಂಡೇ ಹೋಗಬೇಕು. ಯಾಕೆಂದರೆ ಹೊಸ ಫಸಲು ಬಂದಾಗ ಮಗಳ ಮನೆಗೆ ಮೂಟೆಗಟ್ಟಲೆ ಧಾನ್ಯಗಳನ್ನು ಕಳುಹಿಸುವ ದೇಶದ ನಿವಾಸಿಯಾಗಿದ್ದೇವೆ. ಹಾಗಾಗಿ ಮೂಟೆಗಟ್ಟಲೆ ಅಲ್ಲದಿದ್ದರೂ ಸ್ವಲ್ಪವಾದರೂ ತೆಗೆದುಕೊಂಡು ಹೋಗಿ. ಮಗಳ ಅಥವಾ ಸಹೋದರಿಯ ಹಾರೈಕೆಯಿಂದ ತವರಲ್ಲಿ ಸದಾ ಸುಖ ಸಮೃದ್ಧಿ ತುಂಬಿರುತ್ತದೆ. ನಾಲ್ಕನೆಯದಾಗಿ, ಮಿತ್ರನ ಮನೆಗೆ ಹೋಗುವಾಗ. ಗೆಳೆಯನ ಮನೆಗೆ ಹೋಗುವಾಗ ಎಂದಿಗೂ ಕೂಡ ಖಾಲಿ ಕೈಯಲ್ಲಿ ಹೋಗಬಾರದೆಂದು ಹೇಳಲಾಗಿದೆ. ಯಾಕೆಂದರೆ ಶ್ರೀಕೃಷ್ಣ ಮತ್ತು ಸುಧಾಮನ ಉದಾಹರಣೆ ನಿಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ. ಹಾಗೆ ಮಿತ್ರನ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಮರಳುವ ಸಮಯದಲ್ಲಿ ಮಕ್ಕಳ ಕೈಯಲ್ಲಿ 10-20 ರೂಪಾಯಿಯನ್ನು ಖಂಡಿತ ಇಡಿ. ಇದು ನಿಮ್ಮ ಮತ್ತು ನಿಮ್ಮ ಮಿತ್ರನ ಸ್ನೇಹಕ್ಕೆ ಕೊಡುವ ಬೆಲೆಯಾಗಿರುತ್ತದೆ. ಐದನೆಯದಾಗಿ, ಯಾವುದೇ ಕಾರ್ಯಕ್ರಮ ಅಥವಾ ವಿವಾಹ ಸಮಾರಂಭಕ್ಕೆ ಹೋಗುವಾಗ ನಿಮ್ಮ ಶಕ್ತಿಗನುಸಾರವಾಗಿ ಏನಾದರೊಂದನ್ನು ತೆಗೆದುಕೊಂಡು ಹೋಗುವುದು ಉತ್ತಮ. ಯಾಕೆಂದರೆ ಶೋಕದ ಮನೆಗೆ ಹೋಗುವಾಗಲೂ ಏನಾದರೂ ತೆಗೆದುಕೊಂಡೇ ಹೋಗುತ್ತಾರೆ. ಹಾಗಿರುವಾಗ ಶುಭ ಕಾರ್ಯಕ್ಕೆ ಹೋಗುವಾಗ ಏನನ್ನಾದರೂ ತೆಗೆದುಕೊಂಡು ಹೋಗುವುದು ಉತ್ತಮವಾಗಿರುತ್ತದೆ. ಧನ್ಯವಾದಗಳು.